ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೇ, ಎಸ್ ಸರ್. ಸೂಪರ್ ಕಣ, ಚೆನ್ನಾಗಿ ಹಾಡ್ದೆ ಕಣ ನೀನು. ಥ್ಯಾಂಕ್ಸ್ ಸರ್. ಬಹಳ ಚೆನ್ನಾಗಿ ಹಾಡ್ದೆ. ಈಗ ನಮ್ಮ ಆರ್ಯ ಸಿಂಚನ ಲಾಸ್ಟ್ ವೀಕು ಒಂದು ಪ್ರಾಮಿಸ್ ಬೇರೆ ಮಾಡಿದ್ವಲ್ಲ, ನೀವು ಮರ್ತೋದ್ರಿ ಏನ್ ಅಂತ ಅನ್ಕೊಂಡೆ. ಕೋಇನ್ಸಿಡೆನ್ಸ್ ಮೇಡಮ್ ಇದು. ನೋಡಿ, ಈ ಸಾರಿ ನೀನ್ ಹಾಡಿದ ಹಾಡು ಬಾರ್ಬಿ ಡಾಲ್ ಹಾಡ್ ತರನೇ ಇತ್ತಲ್ವಾ? ಹೌದು ಸರ್. ಮತ್ ನಾವು ಬೇರೆ ನಿಂಗ್ ಪ್ರಾಮಿಸ್ ಮಾಡಿದ್ವಿ ಬಾರ್ಬಿ ಡಾಲ್ ಕೊಡ್ತೀವಿ ಅಂತ. ಹೌದು ಸರ್. I'm a Barbie girl in the Barbie world. Life in plastic, it's fantastic. You can brush my hair and dust me everywhere. Imagination, life is a creation. Come on Barbie, let's go party. Yeah, Barbie. Il baili. Let's go party. Oh, oh, oh. Come on Barbie, let's go party. Yeah. Come on Barbie, let's go party. Ooh, ooh, ooh. Tari tari te, tari rari ra. ಆರ್ಯ ಸಿಂಚನ ನಿನಗಾಗಿ ಈ ಬಾರ್ಬಿ. ವಾವ್, ನಾನು ಸ್ಪೆಷಲ್ ನಿನಗೋಸ್ಕರ ಆರ್ಡರ್ ಮಾಡಿ ತರಿಸಿದ್ದೆ. ಹೆಂಗಿದೆ? ಚೆನ್ನಾಗಿದೆ ಸರ್. ಈ ಬಾರ್ಬಿ ಡಾಲ್ಗಿನ ನೀನೇ ಪ್ರೀಟಿ. ತಗೊಂಡೋಗು. ಅಲ್ಲ ಕಣೋ, ನಿನಗೆ ಈ ತರ ಗೊಂಬೆಗಳೆಲ್ಲ ಏನು ಇಂಟ್ರೆಸ್ಟ್ ಇಲ್ವೇನೋ? ನೀನು ಏನಾದ್ರು ಕೇಳೋ, RK ಸರ್ ಹತ್ರ ಕೇಳು, ಗುರುಗಳ ಹತ್ರ ತಂದ್ಕೊಡ್ತಾರೆ ಡೆಫಿನೆಟ್ ಆಗಿ. ಅವರೇ ನಂಗೆ ಗಿಫ್ಟ್ ಅಕ್ಕ. ಸಿಸ್ಟರ್ ಸ್ವಲ್ಪ ಸಿಸ್ಟರ್, ಅವ್ನು ಹೇಳಿದ ಮಾತಿಗೆ ಅವನ್ ಸ್ಟೈಲಲ್ಲೇ ಈಗ ಈ ನರ್ಸ್ಗೆ ಡಾಕ್ಟರ್ಗೆ ಫೀಸ್ ಕೊಡಕ ಏನ್ ಮಾಡೋಣ ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಫೀಸ್ ಕೊಟ್ಬೇಡ. ಕೊಡಿ ಕೊಡಿ ಕೊಡಿ, ಒಳ್ಳೆ ಫೀಸ್ ಕೊಡಿ. ಡಾಕ್ಟರ್ ಸತ್ಯ ಯಾಕಮ್ಮ ಕಿತ್ತಂದಿಯ, ಡಾಕ್ಟರ್ ಸತ್ಯ ಯಾಕಮ್ಮ ದೂರಂದಿಯ, ಡಾಕ್ಟರ್ ಸತ್ಯ ಯಾಕಮ್ಮ ಹಾರಂದಿಯ. ಥ್ಯಾಂಕ್ ಯು. ಸರ್, ಇವ್ರ ಹೆಸರು ಬಾಳು ಬೆಳಗುಂದಿ. ಇವ್ರು ಓದಿರೋದು 3ನೇ ಕ್ಲಾಸು. ಆದ್ರೆ ಸರಿ ಸುಮಾರು ಇಲ್ಲಿವರೆಗೂ ಎಷ್ಟು ಹೇಳಪ್ಪ ಹಾಡುಗಳು ಬರ್ದಿದಿ? ಒಂದು 600 ಮೇಲಾಗಿದೆ. 600 ಹಾಡುಗಳನ್ನ ಬರ್ದಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ಯೂಟ್ಯೂಬ್ ಅಲ್ಲಿ ಅತಿ ಹೆಚ್ಚು ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಪಡ್ಕೊಂಡಂತ ಸ್ಟಾರ್ ಸರ್. ಸೊ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್. ಈಗ ನಮ್ಮ ಸರಿಗಮಪದಲ್ಲಿ ಬಹಳ ಫೇಮಸ್ ಬಾಳು ಬೆಳಗುಂದಿ. ರಮೇಶ್ ಸರ್ ಬರ್ತಾರೆ ಅಂತ ಗೊತ್ತಾಗಿ ನೀನ್ ಅವ್ರಿಗೋಸ್ಕರ ಏನಾದ್ರೂ ಒಂದು ಬರವಣಿಗೆಯನ್ನ ಬರ್ಕೊಂಡು ಬಂದಿರ್ತೀಯ ಅನ್ನೋ ನಂಬಿಕೆ ನಂಗಿದೆ ತಮ್ಮ. ಏನಿದೆ? ನನ್ನ ಸಾಹಿತ್ಯ ಏನಿದೆ ಅದನ್ನ ಬರ್ಕೊಂಡು ಬಂದಿದ್ದೀನಿ. ಹಾಡು ಅಂದ್ರೆ ಹಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಶತ್ರುಗಳನ್ನೇ ಕಾಣದ ವ್ಯಕ್ತಿ, ಸಾಧಕರಿಗೆ ನಿಮ್ಮ ಮಾತೆ ಶಕ್ತಿ. ನಾಡೆಲ್ಲ ನಿಮ್ಮ ಕೀರ್ತಿಯು, ನೀವಂದ್ರೆ ನಮಗೆ ಸ್ಫೂರ್ತಿಯು. ಪಂಚಭಾಷೆಗಳ ಆಕ್ಟರು ನೀವೇ. ಸಿನಿಮಾದಲ್ಲಿ ನೀವು ತ್ಯಾಗರಾಜ, ಜೀವನದಲ್ಲಿ ನೀವು ಪ್ರೇಮ ರಾಜ. ಎಲ್ಲರಿಗೂ ಒಳ್ಳೆ ಸ್ನೇಹಿತ, ಮಾತಾಡೋ ಮಾತು ಅದ್ಭುತ. ಮಹಾನಟಿಯ ಮಾಸ್ಟರು ನೀವೇ. ಕಾಲ ಕಾಲಕ್ಕೂ ನೀವೇನೆ ಹ್ಯಾಂಡ್ಸಮ್ ಹೀರೋ. ಹಿಟ್ಟು ಸಿನಿಮಾ ಕೊಟ್ಟಂತ ಸೂಪರ್ ಸ್ಟಾರು. ವರ್ಷಗಳೇ ಕಳೆದೋದ್ರು, ಎಲ್ಲರಿಗೂ ವಯಸ್ಸಾದ್ರು, ನಿಮಗೆ ಮಾತ್ರ ವಯಸ್ಸೇ ಆಗಲ್ಲ. ಥ್ಯಾಂಕ್ ಯು. ನೀನು ನಿಜವಾಗ್ಲೂ 3ನೇ ಕ್ಲಾಸ್ ಓದಿರೋದು? ಯಾರೊಬ್ರು PhD, ಯಾರೊಬ್ರು ಎಕ್ಸ್ಟ್ರಾರ್ಡಿನರಿ ಡಬಲ್ ಗ್ರಾಜುಯೇಟ್ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಎಕ್ಸ್ಟ್ರಾರ್ಡಿನರಿ ಒಪ್ಕೊಳ್ಳೋಕೆ ಆಗಲ್ಲ ಸರ್. ಸಾಧಾರಣ ಕಡೆ ಈ ತರ ಪ್ರತಿಭೆಗಳು ಸಿಕ್ಕಿದಾಗಲ್ಲ ಮತ್ತೆ ಅದು ಪ್ರೂವ್ ಆಗುತ್ತೆ ನನಗೆ. ನೀವೇನ್ ಸರ್, ನೀವು ಅದ್ಭುತ ಬಾಲು. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸ್ವಲ್ಪ ಬರ್ತೀರಾ?
ಎಷ್ಟು ಹಾಡುಗಳು ಬರ್ದಿದ್ದೀರಿ ಅಂತ ಹೇಳಿದ್ರಿ? ಒಂದು 600ಕ್ಕೂ ಮೇಲಿದಾವೆ ಸರ್. 600, 6,000 ಆಗಲಿ, 6,000, 60,000 ಆಗಲಿ, 60,000, 6 ಲಕ್ಷ ಆಗಲಿ, ಬರೀತಾನೆ ಇರಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯು ಗಿಫ್ಟೆಡ್ ಹಿಮ್ ಅ ಪೆನ್ ಸರ್. ನಾನು ಬರೀತಿದ್ದ ಪೆನ್ ಅದು. ನೀವು 600 ಹಾಡುಗಳನ್ನ ಇವರು 3ನೇ ಕ್ಲಾಸ್ ಓದಿ ಬರೆದಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನ ಅವ್ರಿಗೆ ಕೊಡ್ಬೇಕು ಅನ್ನಿಸ್ತು. ಕೆಲವರಲ್ಲಿ ಮಾತ್ರ ಇರುತ್ತೆ ರೀ ಅದು, ಒಂದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಒಂದು ಸೆಳೆತ ಅದು. ಅದ್ರಲ್ಲಿ ಏನು ಆರ್ಟಿಫಿಷಿಯಾಲಿಟಿ ಇಲ್ಲ. ಈ ಮನುಷ್ಯ ಅದನ್ನ ಒಳಗಡೆ ಫೀಲ್ ಮಾಡಿ ಅದೇನೋ ಪದಗಳು ತಲೆಯಲ್ಲಿ ಬರ್ತಾ ಇದೆ, ಅದನ್ನ ಬರೀತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಷ್ಟು ದೊಡ್ಡ ಯಶಸ್ಸನ್ನು ಕಾಣ್ತಾ ಇದ್ದೀರಿ ನೀವು. ದಯವಿಟ್ಟು ಅದನ್ನ ಹಾಗೆ ಮೇಂಟೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇವತ್ತು ನಿಮ್ಮ ನೋಡಿ ನಿಜವಾಗ್ಲೂ ಕೈ ನಡಗತ್ತೈತ್ರಿ. ಯಾಕಂದ್ರೆ ನಿಮ್ಮ ಒಂದು ಅಭಿಮಾನಿ ಅಂತಾನೆ ಹೇಳ್ಬೋದು ಸರ್. ಬಡ್ಡಿಂದ ನಿಮ್ಮ ರಾಮ ಶ್ಯಾಮ ಬಾಮ ಫಿಲಮ್ ಆಗಿರ್ಬೋದು, ನಾವು ಕುರಿ ಕಾಯೋದ್ರಿಂದ ಇವ್ರದ್ದು ಕುರಿಗಳು ಸರ್, ಕುರಿಗಳು ಅಂತ ಟ್ಯಾಕೀಸ್ ಅಲ್ಲಿ ಹೋಗಿ ಆಗಿನ ಟೈಮಲ್ಲಿ ಎಲ್ಲ ಭಾಳ ಚಿಕ್ಕವರಿದ್ದೀವಿ ಸರ್. ಅವಾಗೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಿದ್ದೀವಿ ಸರ್ ನಿಮ್ಮನ್ನ. ಇಷ್ಟು ಹತ್ತಿರದಿಂದ ನೋಡಕತ್ತಿರೋದು ಅದ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಇವ್ರ ಕಣ್ಣಲ್ಲಿ ಎಂತ ಪ್ರಾಮಾಣಿಕ ಇದೆ. ಹೀಗೆ ಇರಪ್ಪ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ರಮೇಶ್ ಸರ್, ನೀವು ಬರಹಗಾರರಾಗಿ ನಮ್ಗೆ ಪರಿಚಯ. ನೀವು ಬರೆಯುವಂತಹ ಪೆನ್ನಿನ ಮೂಲಕ ಅವ್ರಿಗೆ ಆ ಪೆನ್ನೇ ಗಿಫ್ಟ್ ಕೊಟ್ಟಿದ್ದೀರಾ. ಸೊ ಮೊದಲ ಆಟೋಗ್ರಾಫ್ ಒಂದು ಪೇಪರ್ ಅಲ್ಲಿ ನಿಮ್ಮ ಕಡೆಯಿಂದಾನೇ ಅವ್ರಿಗೆ ಸಿಗ್ಲಿ ಸರ್. ಆ ಪೆನ್ನಿಂದ ನೀವು ಹೇಳ್ದಂಗೆ ಇನ್ನಷ್ಟು ಹಾಡುಗಳು ಬರೆಯೋ ತರ ಆಗ್ಲಿ. ಇಲ್ಲ, ಒಂದು ಮಾತು ಹೇಳ್ತನಕ ಸರ್. ಇದನ್ನ ನನಗೆ ಪೆನ್ ಇದ್ರಾಗ ನೀವು ಬರಿ ಅಂತ ಕೊಟ್ಟಾರ. ಬಟ್ ಆದ್ರೆ ಒಂದು ಮಾತು ಹೇಳ್ತೀನಿ, ಇದನ್ನ ನಾ ಬರೆಯಕ್ಕೆ ಯೂಸ್ ಮಾಡ್ತೀನಿಲ್ಲೋ ಗೊತ್ತಿಲ್ಲ, ಬಟ್ ಪೂಜಿಸಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಯಾವತ್ತರ ಮುಂದೊಂದಿನ ನಮ್ಮಪ್ಪ ಜಿ ಕನ್ನಡದಾಗ ಹಾಡಿದ್ದ, ನನಗೆ ನಮ್ಮ ಅಪ್ಪಗೆ ರಮೇಶ್ ಸರ್ ಈ ಪೆನ್ ಕೊಟ್ಟಿದ್ರು ಅಂತೇಳಿ ಶಾಶ್ವತ ಉಳಿಬೇಕದು. ಆ ಥರ ನಾನು ನೋಡ್ಕೋತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯ್ತು. ಡಿಯರ್ ಬಾಲು, ಹಾಡಿ ಹಾಡಿ ಹಾರಿ ಹಾರಿ, keep flying high and high and high and high and high. ವಾವ್, ಇನ್ನೂ ಎತ್ತರಕ್ಕೆ ಬೆಳೀತಾ ಇರಬೇಕು, ಹಾರ್ತಾ ಇರಬೇಕು ಇದೇ ರೀತಿ ಅಂತ ಹೇಳಿದರೆ, ಅಂಡ್ ಹಾಡ್ತಾ ಇರಬೇಕು ಅಂತ ಹೇಳಿದರೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು. VP ಸರ್. ಸೋ ನೈಸ್. ಯಾ, ದಟ್ಸ್ ಹಿಸ್ ವರ್ಡ್. ಸೋ ನೈಸ್. ಅವ್ರ ವರ್ಡ್ ಹೆಂಗ್ ಹೇಳ್ತೀರಾ ಬಾಳು? ಅದು ಒಂದು ಲೈನ್ ಸುಮ್ನೆ ಸೋ ನೈಸ ರಮೇಶ್ ಸರ್ಗೆ ಹಾಡಿ. ಸೋ ನೈಸ ನೀ ಸೋ ನೈಸ, ಏನಾಗಿತ್ತ ನಿನ್ನ ಡ್ಯಾನ್ಸ್. ಸೋ ನೈಸ ನೀ ಸೋ ನೈಸ, ಸೋ ನೈಸ್ ಸೋ ನೈಸ್, ವೀಕೆಂಡ್ ವಿತ್ ರಮೇಶ್. so nice, so nice, your voice so nice. ಸೋ ನೈಸ ನೀ ಸೋ ನೈಸ, ಏನಾಗಿತ್ತ. ಜೂರಿ ಸ್ಕೋರ್ಸ್ ಕೊಡಿ ಪ್ಲೀಸ್. Total scores 94.4. ಥ್ಯಾಂಕ್ ಯು. ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.